ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಒಂದು ಸೂಪರ್ ಆಗಿರುವಂಥ ರೆಸಿಪಿ ಎಣ್ಣೆಗಾಯಿ ಬದನೆಕಾಯಿನ ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಒಂದು ಕಡಾಯಲ್ಲಿ ಶೇಂಗಾ ಮತ್ತು ಹುಚ್ಚೆಳ್ಳು ಎರಡನ್ನು ಹುರ್ಕೊಂಡು ಎತ್ತಿಟ್ಕೋಬೇಕು. ಶೇಂಗಾ ಮೇಲಿರೋ ಸಿಪ್ಪೆನ ಹುರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದರ ಸಿಪ್ಪೆ ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಈಗ ಒಂದೂವರೆ ಅಷ್ಟು ಅಂದರೆ ಮೀಡಿಯಮ್ ಆಗಿರೋವಂಥ ಸೈಜಲ್ಲಿ 1.5 ಈರುಳ್ಳಿನ ಹಾಗೆ 1 ಎಸಳು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಬಿಸಿಯಾಗಿರೋ ಪ್ಯಾನಲ್ಲಿ ಸ್ವಲ್ಪ ತಿರುಗಿಸ್ಕೋಬೇಕು, ಆವಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಇಲ್ಲಿ ಒಂದು ದೊಡ್ಡ ಸೈಜಲ್ಲಿರುವಂಥ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮ್ಯಾಟೊ ಹಾಕೋದ್ರ ಜೊತೆಗೆ ಹುಳಿಯ ರುಚಿಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಬೋದು. ಜೊತೆಗೆ ಸ್ವಲ್ಪ ಅಂದರೆ ಒಂದು ಸಣ್ಣ ಉಂಡೆ ಆಕಾರದಷ್ಟು ಬೆಲ್ಲ ಕೂಡ ತಗೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಬೋದಕ್ಕೆ ಅಂತ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಹುಚ್ಚೆಳ್ಳು ಹಾಗೆ ಹುರಿದು ಸಿಪ್ಪೆ ತೆಗೆದಿರುವಂತಹ ಒಂದು ಶೇಂಗಾ, ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಉಪ್ಪು, ಅರಿಶಿನ ಪುಡಿ, ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಖಾರದ ಪುಡಿ. ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ನಿಮ್ಮ ರುಚಿಗೆ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಸುಮಾರು ಸಣ್ಣ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಹಾಕ್ಕೋತೀನಿ. ಸೊ ಖಾರದ ಪುಡಿ ಸ್ವಲ್ಪ ಲೈಟಾಗಿ ಹಾಕ್ಕೋಬೋದು, ಯಾಕೆಂದರೆ ನಾವು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಯಾವುದಾದ್ರೂ ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಅಂದರೆ ಗುಂಟೂರು ಮೆಣಸಿನ್ಕಾಯಿ ಆದ್ರೂ ಇಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ. ಇಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ಮುಂಚೆನೇ ನೀರಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿ 1 ಹಿಡಿಯಷ್ಟು, ಸ್ವಲ್ಪ ಬೆಲ್ಲ ತಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಅದು ಮಸಾಲೆಗೆ ರುಬ್ಬೋದಕ್ಕೆ ಅಂತ ರೆಡಿಯಾಗಿದೆ. ಇನ್ನು ಇಲ್ಲಿ ನಾನೊಂದು ಬಟ್ಟಲಿಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಏಕೆ ಅಂತ ಹೇಳಿದರೆ ಸ್ವಲ್ಪ ಬದನೆಕಾಯಿ ನಾವೇನು ತೊಳಿತೀವಲ್ವ, ಸೊ ಇದೆಲ್ಲ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ಇಲ್ಲಿ ಮಿಕ್ಸರ್ ಜಾರ್ ಮಾಡಬೇಕು. ಬೇಗನೆ ಬದನೆಕಾಯಿನ ತೊಳೆದು ಇಟ್ಕೊಂಡ್ರೆ ಅದು ತುಂಬ ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗುತ್ತೆ, ಸ್ವಲ್ಪ ಶೇಡ್ ಆಗುತ್ತೆ. ಹಾಗಾಗಿ ನಾವು ಅದನ್ನು ಕಟ್ ಮಾಡಬೇಕಾದ್ರೆ, ಈಗ ಅದನ್ನು ಸ್ಲೈಸಾಗಿ ನಾವು ಅಡ್ಡವಾಗಿ ಕಟ್ ಮಾಡ್ತೀವಲ್ವ, ಆವಾಗ ಕಟ್ ಮಾಡಬೇಕಾದ್ರೆ ಆ ಕಟ್ ಮಾಡಿರುವಂತಹ ಬದನೆಕಾಯಿನ ನಾವು ಜೋಳದ ಹಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿರೋವಂಥ ನೀರಲ್ಲಿ ಹಾಕಿದ್ರೆ ಆ ಥರ ಏನು ಬ್ಲ್ಯಾಕ್ ಶೇಡ್ ಬರುತ್ತಲ್ವ, ಆ ಥರ ಬ್ಲ್ಯಾಕ್ ಶೇಡು ಆ ಥರ ಕಲೆ ಆಗೋದಿಲ್ಲ ಅಂತ ಹೇಳಿ. ಈಗ ನಾನು ಹೀಗೆ ಎಣ್ಣೆ ಬದನೆಕಾಯಿಗೆ ಹೇಗೆ ಬದನೆಕಾಯಿನ ಕಟ್ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಸ್ಲೈಸಲ್ಲಿ 4 ಹೋಳು ಮಾಡ್ತೀನಿ. ಸ್ವಲ್ಪ ದೊಡ್ಡದಿದ್ದರೆ ಅದನ್ನು 6 ಹೋಳನ್ನಾಗಿ ಮಾಡ್ಕೋತೀನಿ. ಸೊ ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಆ ನೀರಲ್ಲಿ ನೆನೆಯಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಸ್ವಲ್ಪ ಒಗ್ಗರಣೆಗೆ ಏನು ಬೇಕು ಆ ಐಟಮ್ನ ಕಟ್ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳೋದ್ರ ಅಷ್ಟೊತ್ತು ತನಕ ಬದನೆಕಾಯಿ ಕಟ್ ಮಾಡಿ ರೆಡಿ ಇರುತ್ತೆ. ಇನ್ನೇನು ನಾವು ಅದರಲ್ಲಿ ಮಸಾಲೆನ ಫಿಲ್ ಮಾಡ್ತೀವಿ, ಆ ಟೈಮಲ್ಲಿ ಬದನೆಕಾಯಿನ ನೀರಿಂದ ಸ್ವಲ್ಪ ಹೊರಗಡೆ ತೆಗೆದು ನಾವು ರುಬ್ಕೊಂಡಿರುವಂತಹ ಮಸಾಲೆನ ಫಿಲ್ ಮಾಡಿ ಈಗ ಒಗ್ಗರಣೆಗೆ ಅಂತ ಹೇಳಿ ರೆಡಿ ಮಾಡ್ಕೋಬೇಕು. ಸೊ ಈಗ ನಾನು ಫಿಲ್ ಮಾಡಿರೋದನ್ನು ನೋಡಿದ್ದೀರಲ್ವ, ಹಾಗೆ ಈಗ ಗ್ಯಾಸ್ ಹಚ್ಕೊಂಡು ಕಡಾಯಿನ ಇಟ್ಕೊಂಡು ಇಲ್ಲ ಯಾವುದಾದ್ರು ಪಾತ್ರೆ ಬಾಣಲಿ ಅಷ್ಟು ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಬದನೆಕಾಯಿ ಅಂತ ಅಂದಾಗ ಎಣ್ಣೆ ಜಾಸ್ತಿ ಇದ್ದಾಗಲೇ ಅದ್ರ ರುಚಿ ಇರೋದು. ನಾನಾದರೂ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ, ಇನ್ನು ಕೆಲವರು ತುಂಬಾ ಜಾಸ್ತಿ ಹಾಕ್ತಾರೆ, ಯಾಕಂದರೆ ಆವಾಗಲೇ ಅದ್ರ ರುಚಿ ಜಾಸ್ತಿ. ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಕರಿಬೇವು ಹಾಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ನಾರ್ಮಲಾಗಿ ಈ ಒಗ್ಗರಣೆಗೆ ಹಾಕ್ಕೊಂಡು ಈಗ ಎಣ್ಣೆ ಬಿಸಿ ಆಗ್ತಾ ಇರೋ ಟೈಮಲ್ಲೇ ನಾವು ಫಿಲ್ ಮಾಡ್ಕೊಂಡಿರೋ ಅಂಥ ಬದನೆಕಾಯಿನ ಒಂದೊಂದಾಗಿ ಇಟ್ಕೊಂಡು ಹೋಗಬೇಕು. ಇನ್ನು ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ವ, ಆ ಮಸಾಲೆನ ಒಟ್ಟಿಗೆ ಹಾಕೋಬಾರ್ದು. ಈಗ ಬದನೆಕಾಯಿನ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ, ಈ ಟೈಮಲ್ಲಿ ಅಂದರೆ ಬದನೆಕಾಯಿನ ಎರಡೂ ಕಡೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಅದು ಹೊಂದ್ಕೋಬೇಕು ಹದವಾಗಿ. ಆ ನಂತರನೇ ನೋಡಿ ಇಲ್ಲಿ ನಾನು ಎರಡೂ ಸೈಡು ನೀಟಾಗಿ ಹದವಾಗಿ ಅದನ್ನು ಫಿಲ್ ಮಾಡಿಕೊಂಡು ನಂತರದಲ್ಲಿ ಮಿಕ್ಕಿರೋಂಥ ಮಸಾಲೆನ ಹಾಕಿ ಒಂದ್ಸಲ ತಿರುಗಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕೆಲವೊಬ್ಬರು ಕ್ಲೋಸ್ ಮಾಡಲ್ಲ, ಇನ್ನು ಕೆಲವೊಬ್ಬರು ಅದು ಲಿಡ್ನ ಕ್ಲೋಸ್ ಮಾಡ್ತಾರೆ. ಹೀಗೆ ಮಾಡಿದಾಗ ಎಣ್ಣೆ ಬದನೆಕಾಯಿ ಇಲ್ಲಿ ಬೇಯ್ದು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇಷ್ಟೇ ಟ್ರಿಕ್ಸು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.